ಹಾಯ್ ಎಲ್ಲ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಆರ್ ಕೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ, ಇವತ್ತು ನನ್ನ ಮಗಂದು ಸ್ಕೂಲಲ್ಲಿ ಆ್ಯನ್ಯಲ್ ಸ್ಪೋರ್ಟ್ಸ್ ಮೀಟ್ ಇತ್ತು. ಸೊ ಅವ್ರದ್ದೇ ಒಂದು ಚೌಟ್ರಿ ಇದೆ, ಅಲ್ಲೇ ಸೆಲೆಬ್ರೇಷನ್ ಇತ್ತು. ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅಂದರೆ ಆ್ಯನ್ಯಲ್ ಸ್ಪೋರ್ಟ್ಸ್ ಮೀಟ್ನ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಸ್ಕೂಲಲ್ಲಿ. ಎಷ್ಟು ಎಫರ್ಟ್ ಆಗ್ತಾರೆ ಅಂದರೆ ಮಕ್ಕಳಿಗೆ ಪಝಲ್ಸ್ ಗೇಮ್ಸ್ ಇದು ಎಲ್ಲ ಥರ ಗೇಮ್ಸ್ನು ಅನಿಮಲ್ಸ್ದು ಶೇಪ್ಸ್ ಮಾಡಿಬಿಟ್ಟು, ಸೊ ಮಕ್ಕಳು ಅದನ್ನು ಪಝಲ್ ಥರ ಮಾಡಿ ಇಟ್ಟಿರ್ತಾರೆ. ಅದು ಮಕ್ಕಳು ಜಾಯಿನ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಥರನೂ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಇವ್ರ ಸ್ಕೂಲಲ್ಲಿ. ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗೋ ಥರ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಅವ್ರ ಅಪ್ಪನೂ ಅವನು ರೆಡಿಯಾಗಿದ್ದಾರೆ. ನಂಬರ್ಸ್ ಕೊಡ್ತಾರೆ ಪೇರೆಂಟ್ಸ್ಗೂ ಮಕ್ಳಿಗೂ, ಬೇಗ ಫೈಂಡ್ ಔಟ್ ಆಗುತ್ತೆ ಅಂದ್ಬಿಟ್ಟು ಇವ್ರು ಈ ಥರ ಮಾಡ್ತಾರೆ. ನನ್ನ ಮಗಳು ಓದ್ತಾ ಇರುವಾಗಲೂ ಹೀಗೆ ಇತ್ತು. ಸೊ ಹಂಗೆ ನೋಡ್ಕೊಂಬನ್ನಿ ಎಷ್ಟು ಚೆನ್ನಾಗಿ ಸ್ಕೂಲಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಹಂಗೆ ಈ ಏರಿಯಾಗೆ ಬಂದರೆ ಇಲ್ಲಿ ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಇಬ್ಬರೂ ಸ್ಪೋರ್ಟ್ಸ್ ಆಡೋಕ್ಕೆ ಈಗಲೇ ವಾರ್ಮಪ್ ಎಕ್ಸಸೈಸ್ ಮಾಡಿಸ್ತಾ ಇದ್ದಾರೆ ಟೀಚರ್ಸು. ಇದು ನೋಡೋಕ್ಕೆ ಒಂಥರ ಚೆಂದ ಇತ್ತು. ಮಕ್ಕಳು ಮಾಡೋದು, ಪೇರೆಂಟ್ಸ್ ಮಾಡೋದು, ಟೀಚರ್ಸ್ ಮಾಡೋದು, ಮತ್ತು ಟೀಚರ್ಸ್ ಎಲ್ಲ ಒಂದೇ ಥರ ಡ್ರೆಸ್ ಹಾಕೊಂಡು ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ. ಯೂನಿಫಾರ್ಮಿಟಿ ಥರ ಹೀಗೆ ಮಕ್ಕಳಿಗೆಲ್ಲ ಇವನು ನಮ್ಮ ಮಮ್ಮಿ ಎಲ್ಲೋದ್ರು, ನಮ್ಮ ಡ್ಯಾಡಿ ಎಲ್ಲೋದ್ರು ಅಂತ ಹುಡುಕ್ತಾ ಇದ್ದ. ಸೊ ಅವನಿಗೆ ನಮ್ಮ ನೋಡಿದ ತಕ್ಷಣವೇ ಖುಷಿನೂ ಆಯಿತು, ಸರಿ ಎನರ್ಜಿನೂ ಬಂತು ಅವನಿಗೆ ಇನ್ನು ಎಕ್ಸಸೈಸ್ ಮಾಡೋಕ್ಕೂ. ಸೊ ಎಕ್ಸಸೈಸ್ ಮಾಡಿಸ್ತಾ ಇದ್ದಂಗೆ ಅವರು ಟೀಚರ್ಸು ಮಕ್ಕಳನ್ನ ಡಿಸ್ಪೋಸಲ್ ಮಾಡಿಸ್ತಾರೆ. ಅವರ ಓವರಿಗೆ ತೊಗೊಂಡು ನೀಟಾಗಿ ಒಂದು ಕಡೆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಅವ್ರದ್ದೇನೇನು ಪ್ರೊಸೀಜರ್ ಇದೆ ಅದೆಲ್ಲ ಮಾಡಿಕೊಂಡು ಒಬ್ರೊಬ್ರಿಗೆ ಆಡಿಸ್ಕೊಂಡು ಬರ್ತಾ ಇರ್ತಾರೆ. ಮಕ್ಕಳನ್ನೆಲ್ಲ ಒಂದು ಕಡೆ ಲೈನಲ್ಲಿ ಕೂರಿಸ್ತಾ ಇದ್ದಾರೆ ಇಲ್ಲಿ ಟೀಚರ್ಸು. ಈ ಕಡೆ ಟ್ರ್ಯಾಕ್ ರೆಡಿ ಇದೆ. ಪೇರೆಂಟ್ಸು ಎಲ್ಲ ಆಡೋಕ್ಕೆ ತುಂಬ ಎನರ್ಜೆಟಿಕ್ಕಾಗಿ ಚೆನ್ನಾಗಿ ರೆಡಿಯಾಗಿದ್ದಾರೆ ಪೇರೆಂಟ್ಸೂ. ಸೊ ಇದು ಫಸ್ಟ್ ರೌಂಡ್ ಅಂತೀನಿ. ಫಸ್ಟ್ ರೌಂಡ್ ಇದೆ. ಫಸ್ಟ್ ರೌಂಡಲ್ಲಿ ನನ್ನ ಮಗ ಏನಿರಲಿಲ್ಲ, ಸೆಕೆಂಡ್ ರೌಂಡಿಗೆ ಬರ್ತಾನೆ ಅವನಿವಾಗ. ಇವಾಗ ಅವನದೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವನು ಫಸ್ಟ್ ರೌಂಡಲ್ಲಿ ಫಸ್ಟ್ ಓಡಿ ಬಂದ್ಬಿಟ್ಟ. ಅವ್ರ ಅಪ್ಪನೂ ಫುಲ್ ಫಾಸ್ಟಾಗಿ ಓಡೋದ್ರು. ಸೊ ಫಸ್ಟ್ ರೌಂಡಲ್ಲಿ ವಿನ್ ಆದ, ಅವನೇ ಫಸ್ಟ್ ಬಂದ. ಬಟ್ ಸೆಕೆಂಡ್ ರೌಂಡಲ್ಲಿ ಅವ್ನು ಬರಲಿಲ್ಲ, ಥರ್ಡ್ ಹೋಗ್ಬಿಟ್ಟ. ಸೊ ಆಗಲೇ ಅವರಿಗೆ ಬಟರ್ಫ್ಲೈ ಮತ್ತು ಪಾಪುಗೆ ಬಟರ್ಫ್ಲೈ ಹಾಕಿರ್ತಾರೆ, ಅದೇ ಪೇರೆಂಟ್ಸ್ಗೆ ಫ್ಲವರ್ ಹಾಕಿರ್ತಾರೆ ಫೇಸ್ಗೆ. ಕೈಯಲ್ಲಿ ಹನಿ ಇರುತ್ತೆ. ಸೊ ಹನಿನ ಮಕ್ಳಿಗೆ ಕೊಟ್ಬಿಟ್ಟು ಪೇರೆಂಟ್ಸ್ ಓಡಿ ಬರಬೇಕು ಅಂತ ಇರುತ್ತೆ. ಸೊ ಅವ್ನು ವಿನ್ ಆಗಲಿಲ್ಲ. ಸೊ ಅವನ ಆಸೆನ ಈಡೇರಿಸ್ಬೇಕು ಅಂದ್ಬಿಟ್ಟು ನಂಬರ್ 1 ನಿಲ್ಲಿಸಿ ಫೋಟೋ ಹಿಡಿಸ್ಬಿಟ್ಟು ಅವನಿಗೆ ಖುಷಿ ಆಯಿತು. ಅವನು ಡ್ರೆಸ್ ಪಾರ್ಟಿಸಿಪೇಟ್ ಇಸ್ ಇಂಪಾರ್ಟೆಂಟ್ ಅಷ್ಟೇ, ಸೋಲು ಗೆಲುವು ಇಲ್ಲ. ಈಗಲೇ ಮಕ್ಕಳಿಗೆ ಏನೂ ಬೇಡ. ಸೊ ಅವ್ರು ಎಂಜಾಯ್ ಮಾಡ್ದೆ, ಅಷ್ಟೇ ನಮಗೂ ಬೇಕಾಗಿರೋದು. ಸೊ ಇಷ್ಟೆಲ್ಲ ಆಗ್ತಾ ಇದ್ದಂಗೆ ಅವನು ಅವ್ನ ಫ್ರೆಂಡ್ಸ್ನ ಮೀಟ್ ಮಾಡಿಬಿಟ್ಟು ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೆ ಕುತ್ಕೊಂಡು ಸ್ಟಾರ್ಟ್ ಮಾಡ್ದ. ಸ್ಟೋನ್ ಪೇಪರ್ ಸಿಸರ್ ಆಡ್ತಾ ಇದ್ದಾರೆ 3 ಜನನು. ಬನ್ನಿ ಹೋಗೋಣ ಅಂದ್ರೂ ಇಲ್ಲ, ನಾನು ಇನ್ನೂ ಬರೋಲ್ಲ, ಇಲ್ಲೇ ಸ್ವಲ್ಪ ಹೊತ್ತು ಆಡ್ಕೊಂಡಿರ್ತೀನಿ ಅಂತ ಇದ್ದ. ಸೊ ಅಲ್ಲೇ ಒಂದು ಅರ್ಧ ಗಂಟೆ ಆಡಿಸ್ಬಿಟ್ಟು ಫ್ರೆಂಡ್ಸ್ ಜೊತೆಗೆ ಇನ್ನು ಚೌಟ್ರಿ ಒಳಗಡೆ ಇನ್ನು ಇವಾಗ ಪೇಯ್ಡ್ ಗೇಮ್ಸ್ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಒಂದು 5 to 6 ಗೇಮ್ಸ್ ಇಟ್ಟಿದ್ರು ಅವರು. ಯು ಆರ್ ಲಕ್ಕಿ ಅಂತ ಅಂದ್ಬಿಟ್ಟು ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡಿಸ್ದೆ ನಾನು. ತುಂಬ ಚೆನ್ನಾಗಿದೆ ಇದು ಆಟನೂ ಆಡೋದಕ್ಕೆ. ನೋಡಿ ಎಷ್ಟು ಥರ ಗೇಮ್ ಇಟ್ಟಿದ್ದಾರೆ. ತುಂಬ ಸ್ಪೈಡರ್ಗೆ ಹೋಗಿ ಕಣ್ಣು ಇಡಬೇಕು, ಇದೆಲ್ಲ ತುಂಬ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್. ಇಯರ್ಲಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಸ್ಕೂಲಲ್ಲಿ. ಇದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಫಿಶ್ನ ಕ್ಯಾಚ್ ಮಾಡೋದು, ಇದನ್ನು ಆಡ್ತೀನಿ ಅಂದ. ಬಟ್ ಬೇಡಪ್ಪ, ತುಂಬ ಕ್ರೌಡ್ ಇತ್ತು. ಸರಿ ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡಿಸ್ತೀನಿ ಅಂದ್ಬಿಟ್ಟು ಅದನ್ನ ಆಡಿಸ್ದೆ.
ಫಸ್ಟ್ ಸತಿ ಒಂದು ಔಟ್ ಆದ. ಸರಿ ಅವನಿಗೆ ಇನ್ನೂ ಬೇಜಾರಾಯಿತು. ಸರಿ ಇನ್ನೊಂದು ಸತಿ ಆಡಿಸ್ತೀನಿ ಬಾ ಅಂದ್ಬಿಟ್ಟು ತಿರ್ಗಾ ಇನ್ನೊಂದು ಆಟನೂ ಆಡಿಸ್ದೆ. ಫಸ್ಟಲ್ಲಿ 6 ಬೀಳುತ್ತೆ. ಸೊ ಅವನು ಲಯನ್ ಅಂತ ಬರುತ್ತೆ. ಅವನಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು ಈ ಥರ ಆಡೋದ್ರಿಂದ. ಸೊ ಅವನು ಅದರಲ್ಲಿ ವಿನ್ ಆಗಲಿಲ್ಲ, ಇದರಲ್ಲಾದರೂ ವಿನ್ ಆಗೋದು ತುಂಬ ಖುಷಿ ಆಯಿತು ಅವನಿಗೂ. ಇದಕ್ಕೂ ಒಂದು ಗಿಫ್ಟ್ ಅಂತ ಕೊಟ್ಟರು. ಅವನಿಗೆ ಅದೇ ಖುಷಿ ಆಯಿತು, ನನಗೂ ಏನೋ ಬಂತು ಅಂತ. ಕೊನೆಗೆ ಒಂದು ಸೆಲ್ಫಿ ಪಾಯಿಂಟಲ್ಲಿ ಒಂದು ಸೆಲ್ಫಿ ತಗೊಂಡು ನಾವು ಮನೆಗೆ ಹೊರಡ್ಬಿಡೋಣ ಅಂತ ಎಲ್ಲ ಹೊರಡ್ತಾ ಇದ್ದೀವಿ. ಇಲ್ಲ ಅವನೇನೋ ಸ್ವಲ್ಪ ಹೊತ್ತು ಆಡೋಣ ಅಂದ. ಇಲ್ಲಪ್ಪ ನನಗೂ ಟೈಮ್ ಆಯಿತು, ನನಗೆ ಆಫೀಸ್ಗೆ ಹೋಗಬೇಕು ಬಾ ಅಂದ್ಬಿಟ್ಟು ಚಾಕ್ಲೇಟ್ ಕುಡಿಸಿ ಅಂದ್ಬಿಟ್ಟು ಕರ್ಕೊಂಬಂದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಹೀಗೆ ವಿಡಿಯೋಸ್